ಕಲ್ಲು ಮನಸ್ಸು ಮಾಡಬೇಡಿ ನೀವು. ಜಮೀರಣ್ಣ ಅವಶ್ಯಕತೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ 100% ಇದೆ. ದಯವಿಟ್ಟು ನೀವು ಜಮೀರಣ್ಣಗೆ ಯಾವುದೇ ಥರದ ಕೈ ಬಿಡಬೇಡಿ. ನೀವು ತಂದೆ ತಾಯಿನ ತಮ್ಮ ಮಕ್ಕಳು ಬೀದಿ ಪಾಲಿ ಮಾಡಿ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ನಿಂತ್ಕೊಂಡಿದ್ದೆ ಒಬ್ಬರೇ ಜಮೀರ್ ಅಹಮದ್ ಅಂತ. ಈ ಸಂದರ್ಭದಲ್ಲಿ ಯಾರೋ ಒಬ್ಬ ಅವಿವೇಕಿ ಒಂದು ಆಡಿಯೋನ ರಿಲೀಸ್ ಮಾಡ್ದ ಅಂತ ಅವರು ಪೋಸ್ಟಿಂಗ್ ಟೈಮ್ನಲ್ಲಿ ಅವ್ರಿಗೆ ಸ್ಥಾನ ಮಾಡೋಕ್ಕೆ ಕೊಡೋ ಸಂದರ್ಭದಲ್ಲಿ ಅದನ್ನು ಮಾಡಿರೋದು ಭಾಳ. ಇದೇ ಜಮೀರಣ್ಣಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಣಿಸೋಕ್ಕೂ ಕೂಡ ನಾವು ಹೆದರೋದಿಲ್ಲ. ಮನವಿ ಮಾಡಿಕೊಡ್ತಾ ಇದ್ದೀನಿ ಅಂದರೆ ಜಮೀರಣ್ಣಗೆ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಕೈ ಬಿಟ್ಟರೆ ನಿಮ್ಮ ಸರ್ಕಾರ ಪತನ ಆಗೋದು ಗ್ಯಾರಂಟಿ ಅಂತ ನಾನು ಹೇಳ್ತಾ ಇಷ್ಟಪಡ್ತೀನಿ. ಜೈ ನಮಸ್ಕಾರ ಸರ್. ನಾನು ನಮ್ಮ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ಅಸ್ಲಂ ಭಾಷಾ ಮಾತಾಡ್ತಾ ಇದ್ದೀನಿ, ನಿಮ್ಮ ಪ್ರೀತಿಯ ಕನ್ನಡಿಗ. ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಜಮೀರ್ ಅಹಮದ್ ಒಬ್ಬರು ಶ್ರೇಷ್ಠ ನಾಯಕರು. ನಮ್ಮ ಕರ್ನಾಟಕದ ಅತ್ಯಂತ ಅಚ್ಚುಮೆಚ್ಚಿನ ಬಡವರ ಪಾಲಿನ ಆರಾಧ್ಯ ದೈವ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅವರಿಗೆ. ನಾನು ಏನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ದಾವಣಗೆರೆಯ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ನಲ್ಲಿ ಮಲ್ಲಿಕಾರ್ಜುನ ಅವ್ರ ಅಣ್ಣ ಅವರಿಗೆ ಜಮೀರ್ ಅಣ್ಣ ಅವ್ರಿಗೆ ಏಕವಚನದಲ್ಲಿ ಮಾತಾಡಿದ್ರು ಅಂತ ಮುಸ್ಲಿಂ ಸಮುದಾಯ ಎಲ್ಲ ರೊಚ್ಚಿಗೆದ್ದಿದ್ರು. ಆದರೂ ಸಹ ನಮ್ಮ ಜಮೀರ್ ಅಣ್ಣ ಅವರು ಈ ನಮ್ಮ ಹೈಕಮಾಂಡ್ಗೆ ಮಣಿದು ಅವರಿಗೆ ದಕ್ಷತೆಯಿಂದ ಹೋಗಿ ಸಮರ್ಥವ್ರಿಗೆ ಒಂದು ಮುತ್ತು ಕೊಟ್ಟರು ಅವರು. ಆ ಮುತ್ತೇನಾಗಿದೆ ಅಂದರೆ ಈಗ ಎಲೆಕ್ಷನ್ನಲ್ಲಿ ಜೈಬೇರಿ ಹೊಡೆದಿದ್ದಾರೆ. ಇದಕ್ಕಿನ್ನ ದೊಡ್ಡ ಯಾವುದು ನಾವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಈಗ ಸದ್ಯಕ್ಕೆ ನಾನು ಈಗಲೂ ಇಷ್ಟಪಡ್ತೀನಿ ಅಂದರೆ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ನಮ್ಮ ಜಮೀರಣ್ಣವರಿಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟಿದ್ದರು. ಅವರು ತಮ್ಮ ಸ್ಥಾನಮಾನವನ್ನು ಒಳ್ಳೆಯ ವಿಧವಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಮುಸಲ್ಮಾನ್ ಬಾಂಧವರು ನಮ್ಮ ಬ್ರದರ್ಸ್ ಅಂತ ಹಲವಾರು ಬಾರಿ ಹೇಳಿದ್ದಾರೆ. ಈಗ ಯಾಕೆ ಮಲ್ತಾಯಿ ಧೋರಣೆ ಮಾಡ್ತಾಯಿದ್ದೀರಾ ನೀವು? ಮುಸ್ಲಿಮರನ್ನ ಯಾಕೆ ಮೂಲೆ ಗುಂಪು ಮಾಡ್ತಾಯಿದ್ದೀರಾ? ಈ ಭಾರತ ಸ್ವತಂತ್ರ ಬಂದಾಗಿಂದ ಮೊದಲಿಂದನೂ ಮುಸಲ್ಮಾನರ ಕೊಡುಗೆ ಅಪಾರವಾದ ಇದೆ. ನಾವು ಈ ಭಾರತ ದೇಶಕ್ಕೋಸ್ಕರ ಪ್ರಾಣವನ್ನು ಹಲವಾರು ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾರೋ ಒಬ್ಬ ಅವಿವೇಕಿ ಒಂದು ಆಡಿಯೋನ ರಿಲೀಸ್ ಮಾಡ್ದ ಅಂತ ಅವರು ಪೋಸ್ಟಿಂಗ್ ಟೈಮ್ನಲ್ಲಿ ಅವ್ರಿಗೆ ಸ್ಥಾನ ಮಾಡೋಕ್ಕೆ ಕೊಡೋ ಸಂದರ್ಭದಲ್ಲಿ ಅದನ್ನು ಮಾಡಿರೋದು ಭಾಳ ತಪ್ಪು, ಅಪರಾಧ ಅಂತ ನಾನು ಹೇಳ್ತಾ ಇದ್ದೀನಿ. ಜಮೀರ್ ಅವರು ಏನು ಅಂತ ಈ ಕರ್ನಾಟಕ ಜನತೆಗೂ ಗೊತ್ತು, ಭಾರತ ದೇಶಕ್ಕೂ ಗೊತ್ತು. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮುಖ್ಯಮಂತ್ರಿಗಳೇ, ನೀವು ಬಂಡೆ ಅಂತಾರೆ ನಿಮಗೆ, ಆ ಬಂಡೆನ ನೀವು ಮೃದು ಮಾಡ್ಕೊಳ್ಳಿ. ಕಲ್ಲು ಮನಸ್ಸು ಮಾಡಬೇಡಿ. ನೀವು ಜಮೀರಣ್ಣ ಅವಶ್ಯಕತೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ 100% ಇದೆ. ದಯವಿಟ್ಟು ನೀವು ಜಮೀರಣ್ಣಗೆ ಯಾವುದೇ ಥರದ ಕೈ ಬಿಡಬೇಡಿ. ನೀವು ಯಾರು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಇದ್ರ ಕುತಂತ್ರ ಇದೆ, ಷಡ್ಯಂತ್ರ ಮಾಡ್ತಾಯಿದ್ದಾರೆ, ಜಮೀರಣ್ಣ ಕಾಲು ಹೇಳೋಕ್ಕೆ ಎಷ್ಟು ಜನ ಇದ್ದಾರೆ ಅವರೆಲ್ಲ ಮುಂದೆ ಬಂದೇ ಬರುತ್ತೆ. ಇದು ಕಲಿಯುಗ ಸರ್. ಇದು ಮಾಡಿದ್ದುಣ್ಣು ಮಾರಾಯ ಅಂತ ಹೇಳ್ತಾ ಇದ್ದಾರೆ, ನಮಗೆ ಗೊತ್ತು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಜಮೀರಣ್ಣ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡಿ, DC ಹುದ್ದೆ ಕೊಡಿ. ನೀವು ಅವರು ಸಮರ್ಥವಾಗಿ ತಮ್ಮ ಹುದ್ದೆಯನ್ನು ನಿರ್ವಹಣೆ ಮಾಡ್ತಾರೆ. ಆದರೆ ನೀವು ಏನಾದರೂ ಅಕಸ್ಮಾತ್ ನಮ್ಮ ಮುಸ್ಲಿಮ್ಸ್ಗೆ ನೀವು ಮೂಲೆಗುಂಪು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಹಿಂದೂ ಮುಸ್ಲಿಂ ಸಿಕ್ಕಿ ಪಾಯಿ ಎಲ್ಲ ನಾವೆಲ್ಲ ಒಂದೇ, ನಾವೆಲ್ಲ ಸೇರಿ ಏನು ಮಾಡ್ತೀವಿ ಅಂದರೆ ಇದೇ ಜಮೀರಣ್ಣಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಣಿಸೋಕ್ಕೂ ಕೂಡ ನಾವು ಹೆದರೋದಿಲ್ಲ. ಜಮೀರಣ್ಣ ಅವರು ಯಾವುದೇ ಜಾತಿ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಂಡವರಿಲ್ಲ. ನೀವು ಅವ್ರ ಬಗ್ಗೆ ನೀವು ಗೊತ್ತಿರ್ಬೋದು. ಈ ಕರೋನಾ ಸಂದರ್ಭದಲ್ಲಿ ಅವ್ರ ತ್ಯಾಗ ಎಷ್ಟಿದೆ ಗೊತ್ತೇನ್ರಿ? ಮನೆಯಲ್ಲಿ ನೆನೆಸ್ಕೊಳ್ತಾರೆ. ಎತ್ತ ತಂದೆ ತಾಯಿನ ತಮ್ಮ ಮಕ್ಕಳು ಬೀದಿ ಪಾಲಿ ಮಾಡಿ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ನಿಂತ್ಕೊಂಡಿದ್ದೆ ಒಬ್ಬರೇ ಜಮೀರ್ ಅಹಮದ್ ಅಂತ. ಮಾನ್ಯರು ಹೇಳ್ತಾ ಇದ್ದೀನಿ ಕೇಳಿ, ಮುಖ್ಯಮಂತ್ರಿಗಳೇ, ಡಿ ಕೆ ಶಿವಕುಮಾರ್ ಅವರೇ, ನಿಮಗೆ ಅಧಿಕಾರ ಸಿಕ್ಕಿದೆ. ಈ ಅಧಿಕಾರ ನೀವು ಉಳಿಸ್ಕೊಬೇಕಂದ್ರೆ ಜಮೀರಣ್ಣಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡಿ. DC ಹುದ್ದೆ ಮಾತು ಕೊಟ್ಟಿದ್ದಾರೆ ಕೊಡಿ. ಇಲ್ಲ ಅಂದರೆ ಇದು ನಿಮ್ಮ ಕುರ್ಚಿ ಇಲ್ವಾ ಭಾಳ ದಿನ ಉಳಿಯೋದಿಲ್ಲ. ಇದು ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ಭಾಳ ದಿನ ಉಳಿಯೋಲ್ಲ ಸರ್. ನಿಮ್ಮ ಸಂಪುಟದಲ್ಲಿರೋ ನಿಮ್ಮ ಸ್ನೇಹಿತರೆ ಅವರೇ ನಿಮಗೆ ಮೂಲೆಗುಂಪು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದಯವಿಟ್ಟು ನಾನು ಏನಕ್ಕೆ ಇಷ್ಟಪಡ್ತಾ ಇದ್ದೀನಿ, ಜಮೀರಣ್ಣ ಒಬ್ಬ ಸಮರ್ಥ ನಾಯಕ. ಮುಂದಿನ ಅವರು CM ಕುರ್ಚಿ ಕೊಟ್ಟು ನೋಡಿರಿ, ಅವ್ರಿಗೆ 1 ತಿಂಗಳು ಕೊಡ್ರಿ. ನೀವು CM ಕುರ್ಚಿ ಬಿಟ್ಟು ನೋಡಿರಿ ಶಿವಕುಮಾರ್ ಅವರೇ, ನೋಡಿರಿ ಜಮೀರಣ್ಣ ಏನು ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ದಯವಿಟ್ಟು ಹೇಳ್ತೀನಿ, ನಾನು ಕೈ ಮುಗಿದು
ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಕೈ ಮುಗಿದು ಹೇಳ್ತಾ ಇದ್ದೀನಿ, ಈ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ ಪ್ರತಿಭಟನೆ ಅವ್ರ ಬಗ್ಗೆ ಮಾತಾಡ್ತಾರೆ, ನೀವು ಅಂತ ಮಾಡ್ಕೊಂಡಿದ್ದು. ಅವರು ಮನಸ್ಸಿನಲ್ಲಿ ಜನರ ಹೃದಯದಲ್ಲಿದ್ದಾರೆ. ನಮ್ಮಂಥವ್ರಿಗೆ ಅವರೆಲ್ಲ ಕುರ್ಸ್ಕೊಂಡಿದ್ದಾರೆ. ನಾನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ, ದಯವಿಟ್ಟು ಮುಸಲ್ಮಾನರಿಗೆ ಮಾತ್ರ ಮೂಲೆ ಗುಂಪು ಮಾಡಬೇಡಿ. ಪ್ರತಿ ಗಲ್ಲಿಯಲ್ಲಿ, ಪ್ರತಿ ಊರಲ್ಲಿ, ಪ್ರತಿ ರಾಜ್ಯದಲ್ಲಿ ಜಮೀರ್ ಅವರು ಭಾಳ ಜನ ಜಮೀರಾಗಿ ಬೆಳೀತಾರೆ. ಇದು ಅರ್ಥ ಮಾಡ್ಕೊಳ್ಳಿ. ಇಷ್ಟು ಹೇಳಿ ನಾನು ಕೆಲವು ಮಾತಾಡೋದಕ್ಕೆ ಸಮಯ ಕೊಟ್ಟಂಥ ಈ ಕರ್ನಾಟಕ ಜನಗೆ 7 ಕೋಟಿ ಕನ್ನಡಿಗರಿಗೆ ನಾನು ಹೇಳಕ್ಕೆ ಮನವಿ ಮಾಡಿಕೊಡ್ತಾ ಇದ್ದೀನಿ ಅಂದರೆ, ಜಮೀರ್ ಅಣ್ಣಗೆ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಕೈ ಬಿಟ್ಟರೆ ನಿಮ್ಮ ಸರ್ಕಾರ ಪತನ ಆಗೋದು ಗ್ಯಾರಂಟಿ ಅಂತ ನಾನು ಹೇಳ್ತಾ ಇಷ್ಟಪಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.